ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಿ 1 ವರ್ಷ ಆಗಿದೆ. ಇವತ್ತಿಗೆ ನ್ಯಾಯ ಕೇಳುವ ಸಂದರ್ಭದಲ್ಲಿ ದೌರ್ಜನ್ಯ ಎಸಗಿದ್ದಾರೆ. ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದ್ದಾರೆ. ಇಂದು ಕೂಡ ಹೋರಾಟ ಮುಂದುವರೆದಿದೆ. ಇನ್ನು ಪಂಚಮಸಾಲಿ ಸ್ವಾಮೀಜಿ ಆಗಿರುವಂತಹ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದರೆ ಬನ್ನಿ ನೋಡೋಣ. 2A ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮಾಜ ಕಳೆದ ವರ್ಷ ಪ್ರತಿಭಟನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಆ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿತ್ತು. ಇದನ್ನು ವಿರೋಧಿಸಿ ಇವತ್ತು ಮತ್ತೆ ಬೀದಿಗಿಳಿದು ಪ್ರತಿಭಟನೆ ಮಾಡಕ್ಕೆ ಸಮಾಜ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿ, ಇವತ್ತಿನ ಹೋರಾಟ ಯಾವ ರೀತಿ ಇರುತ್ತೆ, ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾರೆ? ಲಿಂಗಾಯತರು ಶಾಂತಿ ಪ್ರಿಯರು, ಸಹನಶೀಲರು, ಎಲ್ಲ ಜನಾಂಗದವನ್ನ ಅಪ್ಪಿಕೊಂಡಂಥವ್ರು. ನಮ್ಮ ಪಂಚಮಸಾಲಿಗಳಿಗೆ 2A ಮತ್ತು ಎಲ್ಲ ಲಿಂಗಾಯತರು OBC ಬೇಕು ಅಂತೇಳಿ ಪ್ರಾಮಾಣಿಕ ಹೋರಾಟ ಮಾಡೋ ಸಂದರ್ಭದಲ್ಲಿ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಅಮಾಯಕ ಪೊಲೀಸರಿಗೆ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ದೌರ್ಜನ್ಯವನ್ನು ಮಾಡಿತು. ಅದು ಇಡೀ ಲಿಂಗಾಯತ ಇತಿಹಾಸದಲ್ಲಿ ನಮ್ಮ ಮೇಲೆ ನಡ್ತಕ್ಕಂಥ ಮೊದಲ ದೌರ್ಜನ್ಯ ಸಂವಿಧಾನ ಬಂದ ಮೇಲೆ. ಆ ಒಂದು ನೋವು ನಮ್ಮೊಳಗೆ ಇಟ್ಕೊಂಡಿವಿ. ಅದಕ್ಕೋಸ್ಕರವಾಗಿ ಇಂಥ ಘಟನೆಗಳು ಯಾವ ಕಾರಣಕ್ಕೂ ಮುಂದೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಕೇವಲ ನಮ್ಮ ಸಮುದಾಯದಲ್ಲಿ ಯಾವುದೇ ಜಾತಿಯವರು ನ್ಯಾಯ ಕೇಳೋ ಸಂದರ್ಭದಲ್ಲಿ ವಿನಾಕಾರಣ ಪೊಲೀಸನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ಹಲ್ಲೆ ಮಾಡೋ ಪ್ರಯತ್ನ ಮಾಡಬಾರ್ದು. ಮತ್ತು ನೀವು ಎಷ್ಟೇ ಕುತಂತ್ರ ಷಡ್ಯಂತ್ರ ಮಾಡಿದ್ರು ಈ ಹೋರಾಟ ನಿರಂತರವಾಗಿ ಮಾಡ್ತಿರುವಂಥ ಸಂದೇಶ. ಅವತ್ತೇನೋ ಲಕ್ಷಾಂತರ ಜನ ಗಾಯಗೊಂಡಿದ್ರು, ಅವರೆಲ್ಲರ ಜೊತೆ ನಾವು ಇರ್ತೀವಿ ಎನ್ನುವಂಥ ಒಂದು ನೈತಿಕ ಬೆಂಬಲವನ್ನು ಕೊಡಲಿಕ್ಕೋಸ್ಕರವಾಗಿ ಆ ಘಟನೆ ಖಂಡಿಸುವಂಥ ಈ 4 ಉದ್ದೇಶ ಇಟ್ಕೊಂಡು ಮತ್ತು ಮೀಸಲಾತಿ ಅನ್ನುವಂಥ ಬೆಳಕನ್ನು ನಾವು ಪಡಿತೀವಿ ಅಂತ ಸಂಕಲ್ಪನ ತೊಡಲಿಕ್ಕೋಸ್ಕರವಾಗಿ ಇವತ್ತು ನಾವು ಗಾಂಧಿ ಭವನದಿಂದ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಬಸವ ಪಾಟೀಲ್ ಯತ್ನಾಳರು 11 ಗಂಟೆಯಲ್ಲಿ ಚಾಲನೆ ಕೊಡ್ತಾರೆ. ಇಲ್ಲಿಂದ ನೇರವಾಗಿ ಸುವರ್ಣ ವಿಧಾನಸೌಧಕ್ಕೆ ಹೋಗ್ತೀವಿ. ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇಲ್ಲಿವರೆಗೆ ನಾವು ಅವಕಾಶ ಕೊಡ್ತಾರೆ. ಅಲ್ಲಿವರೆಗೂ ನಾವು ಅವ್ರ ಜೊತೆಗೆ ಇದ್ದು ನಮ್ಮ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಲಿಖಿತ ದೌರ್ಜನ್ಯ ದಿನ ಅಂತ ಹೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ 1980 ರೈತರ ಮೇಲೆ ನಡೆದಂಥ ದೌರ್ಜನ್ಯ ದಿನವನ್ನು ಪ್ರತಿ ವರ್ಷ ನಮ್ಮ ರೈತರು ಆಚರಣೆ ಮಾಡ್ತಾರೆ. ಕೊರಗಾವದಲ್ಲಿ ನಮ್ಮ ದಲಿತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ದಿನವನ್ನು ಕೊರಗಾವ್ ದಿನ ಅಂತ ಆಚರಣೆ ಮಾಡ್ತಾರೆ. ಹಂಗೆ ನಾವು ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು. ಅವತ್ತು 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ನಂತರದಲ್ಲಿ, ಚೆನ್ನಮ್ಮನ ಕಾಲದಲ್ಲಿ ಟ್ಯಾಕ್ರೆ ನಂತರದಲ್ಲಿ ಫಸ್ಟ್ ಟೈಮ್ ಲಿಂಗಾಯತರ ಇಂಥ ದೌರ್ಜನ್ಯ ಆಗಿದ್ದು. ಅದಕ್ಕೆ ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಮೌನ ಪಥಸಂಚಲನೆ ಮಾಡ್ತೀವಿ. ಮೀಸಲಾತಿ ಕೇಳ್ತೀರಾ ಸ್ವಾಮೀಜಿ ಸರ್ಕಾರಕ್ಕೆ? ಈಗಾಗಲೇ ಮುಖ್ಯಮಂತ್ರಿ ಹೇಳ್ಬಿಟ್ಟಿದೆ ಅಧಿವೇಶನದಲ್ಲಿ. ನಮ್ಮ ಚಳವಳಿಯನ್ನು ಅವರು ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡಿದರು, ಸಂವಿಧಾನ ವಿರೋಧಿ ಅಂತ. ನಾವು ಆಲ್ರೆಡಿ ತರಡಬೇಕದೇವಿ, ಆ ಶಬ್ದ ಬಳಸಬಾರ್ದಾಗಿತ್ತು ಮುಖ್ಯಮಂತ್ರಿ. ಅದಕ್ಕೆ ಮುಖ್ಯಮಂತ್ರಿಗಳು ನಾವಂತೂ ಅವ್ರ ಹತ್ರ ಹೋಗಿ ಕೈ ಹಿಡಿದು ಬೇಡಕ್ಕೆ ಹೋಗಲ್ಲ. ಅವರಾಗೇ ನಮ್ಮ ಹೋರಾಟ ನೋಡಿ ಅವ್ರ ಮನಸ್ಥಿತಿಯವರು ಪರಿವರ್ತನೆ ಮಾಡಿ ನಮ್ಮ ಕರೆಸಿ ಮಾತುಕತೆ ಮಾಡಿದಾಗ ಮಾತ್ರ ನಮ್ಮ ಎಲ್ಲ ಹೋರಾಟಗಾರರ ಜೊತೆ ಕೇಳಿಕೊಂಡು ನಾನು ಮಾತುಕತೆ ಮಾಡ್ತೇನೆ. ಅವರು ಇರೋವರೆಗೂ, ಅವ್ರು ನಮ್ಮನ್ನು ಅವರಾಗೆ ಕರೆಯೋವರೆಗೂ ಅವ್ರ ಹತ್ರ ಕೈ ಹಿಡಿದು ಪ್ರಯತ್ನ ಮಾಡಲ್ಲ. ಅದ್ರ ಹೋರಾಟ ಮಾತ್ರ ನಿರಂತರವಾಗಿ ಚಾಲನೆ ಕೊಡ್ತೀವಿ. ಈಗಾಗಲೇ ಆರೋಗ್ಯ ಶುರು ಮಾಡೀವಿ, ಮನೆ ಕುಂದಗೋಳದ ಮಾಡೀವಿ, ನಿರಂತರ ಶುರು ಮಾಡ್ತೀವಿ. ಗಾಂಧಿ ಭವನದಿಂದ ಪ್ರತಿಭಟನೆ ಆರಂಭಿಸಕ್ಕೆ ಈಗ ಪಂಚಮಸಾಲಿ ಮುಖಂಡರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.